ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ಓಂ ಶ್ರೀ ಗುರು ರಾಘವೇಂದ್ರ ಜ್ಯೋತಿಷ್ಯ ಕೇಂದ್ರಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ಕೇವಲ ಒಂದು ಕುಂಕುಮದ ಸಹಾಯದಿಂದ, ಹಾಗೆ ಒಂದು ಫೋಟೋದಿಂದ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಸಂಭೋಗ ವಶೀಕರಣಕ್ಕೆ ಹೇಗೆ ಕರೆಸ್ಕೋಬೇಕಪ್ಪ ಅಂದರೆ, ವೀಕ್ಷಕರೇ ಈ ತಂತ್ರವನ್ನು ಮಾಡಬೇಕಾದ್ರೆ ಮೊದಲಿಗೆ ಏನು ಬೇಕಪ್ಪ ಅಂದರೆ ಒಂದು ಕುಂಕುಮ ಬೇಕು. ವೀಕ್ಷಕರೇ, ಈ ತಂತ್ರ ಯಾವಾಗ ಮಾಡಬೇಕಪ್ಪ ಅಂದರೆ ಶುಕ್ರವಾರದ ಮಧ್ಯಾಹ್ನ 12 ಗಂಟೆಗೆ ಮಾಡಬೇಕು ವೀಕ್ಷಕರು. ಆಯಿತಾ? ಅವ್ರದ್ದು ಒಂದು ಫೋಟೋ ಹಾಗೆ ಒಂದು ಚಿಟಿಕೆಯಷ್ಟು ಅದು ಬೇಕಾಗುತ್ತೆ ವೀಕ್ಷಕರು, ಕುಂಕುಮ. ಆಯಿತಾ? ಆ ಕುಂಕುಮವನ್ನು ಒಂದು ಚಿಟಿಕೆಯಷ್ಟು ತೆಗೆದುಕೊಂಡು ಬಿಟ್ಟು, ಆಯಿತಾ, ಅವರದ್ದು ಒಂದು ಫೋಟೋವನ್ನು ತೆಗೆದುಕೊಂಡು, ಆಯಿತಾ, ಅವರ ಒಂದು ಫೋಟೋಗೆ ಆ ಒಂದು ಕುಂಕುಮದ ಹಣೆಯ ಮೇಲೆ ಹಚ್ಚಬೇಕು. ಕುಂಕುಮವನ್ನು ಹಚ್ಚಿದ ನಂತರ ಏನು ಮಾಡಬೇಕಪ್ಪ ಅಂದರೆ ವೀಕ್ಷಕರೇ, ಒಂದು ಮಂತ್ರವನ್ನು ಪಠಿಸಬೇಕು. ಆ ಮಂತ್ರ ಏನಪ್ಪ ಅಂದರೆ, ಓಂ ಹೀಂ ರೀಂ ಚಾಮುಂಡಾಯ ಸರ್ವವಶಂ ಪಟ್ ಸ್ವಾಹ. ಓಂ ಹೀಂ ರೀಂ ಚಾಮುಂಡಾಯ ಸರ್ವವಶಂ ಪಟ್ ಸ್ವಾಹ. ಈ ಒಂದು ಮಂತ್ರವನ್ನು ವೀಕ್ಷಕರು 21 ಬಾರಿ ಮಧ್ಯಾಹ್ನ ಅವರ ಒಂದು ಫೋಟೋ ಎಡಗೈಯಲ್ಲಿ ಹಿಡಿದುಕೊಂಡ್ಬಿಟ್ಟು, ಆಯಿತಾ, 21 ಬಾರಿ ಅವರ ಆ ಒಂದು ಮಂತ್ರ ಪಠಿಸಿದರೆ ಆದರೆ ಕೇವಲ 12 ಗಂಟೆಯಲ್ಲಿ ಅವರು ನಿಮಗೆ ಸ್ತ್ರೀ ಪುರುಷ ಆಗಿರ್ಬೋದು ಸಂಭೋಗ ವಶೀಕರಣಕ್ಕೆ ರೆಡಿ ಆಗ್ತಾರಂತ ಹೇಳ್ತಾ, ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರೋ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ. ವೀಕ್ಷಕರೇ, ಯಾವುದೇ ಸಮಸ್ಯೆಗಳಿರಲಿ, ಎಂಥದ್ದೇ ಸಮಸ್ಯೆಗಳಿರಲಿ, ಕೇವಲ 24 ಗಂಟೆಯಲ್ಲಿ ಶಾಶ್ವತ ಪರಿಹಾರ ಎಂಬುದನ್ನು ಸೂಚಿಸಿಕೊಡ್ತಾರೆ ಅಂತ ಹೇಳ್ತಾ, ವೀಕ್ಷಕರೇ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ, ಧನ್ಯವಾದಗಳು, ಮತ್ತೆ ಸಿಗೋಣ.